ಇನ್ನೆಷ್ಟು ದುಬಾರಿಯಾಗುತ್ತೋ ಚಿನ್ನ. ದೀಪಾವಳಿಗೆ ಮತ್ತಷ್ಟು ಏರುತ್ತಂತೆ ಬಂಗಾರದ ಬೆಲೆ. ಹೆಚ್ಚಾಗಿದೆ ಹಳದಿ ಲೋಹದ ಮೇಲಿನ ಹೂಡಿಕೆ. ಇನ್ನೆರಡು ತಿಂಗಳಲ್ಲಿ ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ಚಿನ್ನದ ಬೆಲೆ ಏರ್ತಾ ಇದೆ. 10 ಗ್ರಾಂಗೆ 25,000 ದಾಟುವ ಸಾಧ್ಯತೆ ಇದೆಯಂತೆ. ಇದಕ್ಕೆ ಚಿನ್ನದ ಮೇಲಿನ ಹೂಡಿಕೆ ಹೆಚ್ಚಾಗಿರೋದು ಕಾರಣವಂತೆ. ದೀಪಾವಳಿಗೆ ದುಬಾರಿಯಾಗಲಿದೆ ಬಂಗಾರ. ಇನ್ನೇನು ಸಾಲು ಸಾಲು ಹಬ್ಬಗಳು ಬರ್ತವೆ. ನಮ್ಮ ಗೃಹಿಣಿಯರು ಬಂಗಾರದ ಖರೀದಿಗೆ ಸ್ಕೆಚ್ ಹಾಕಿರ್ತಾರೆ. ಇಂತಹವರಿಗೆ ಒಂದು ಬೇಜಾರಿನ ಸುದ್ದಿ. ಇನ್ನು ಕೆಲವೇ ದಿನಗಳಲ್ಲಿ ಚಿನ್ನದ ಬೆಲೆ 10 ಗ್ರಾಂಗೆ ಬರೋಬ್ಬರಿ 25,000 ರೂಪಾಯಿಗೆ ಏರಲಿದೆ. ಒಂದಾದ ಮೇಲೊಂದರಂತೆ ಬರೋ ಹಬ್ಬಗಳು ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಹೆಚ್ಚುತ್ತಿರೋ ಬೇಡಿಕೆಯೇ ಚಿನ್ನದ ಬೆಲೆ ಏರಿಕೆಗೆ ಪ್ರಮುಖ ಕಾರಣವಾಗಿದೆ. ಇತ್ತೀಚೆಗಿನ ವರಮಹಾಲಕ್ಷ್ಮಿ, ಗೌರಿ ಹಬ್ಬ, ದಸರಾ, ದೀಪಾವಳಿ ಎಲ್ಲ ಬರ್ತಾ ಇರೋದ್ರಿಂದ ಈಗ ಪೂರೈಕೆ ಮಾಡೋಕ್ಕಾಗ್ತಾ ಇಲ್ಲ. ಬೇಡಿಕೆ ಜಾಸ್ತಿ ಇರೋದ್ರಿಂದ ಪ್ರೊಡಕ್ಷನ್ ಕಮ್ಮಿ ಆಗಿದೆ. ಇದರಿಂದ ಈ ಒಂದು ರೇಟು ಕೂಡ ಜಾಸ್ತಿ ಆಗ್ತಾ ಇದೆ. 1 ಗ್ರಾಮ್ ಗೋಲ್ಡ್ ಇವತ್ತಿನ ಬೆಲೆ 2,119 ರೂಪಾಯಿ ಆಗಿದೆ. ದಸರಾ ದೀಪಾವಳಿ ಎಷ್ಟೊತ್ತಿಗೆ 10 ಗ್ರಾಮ್ ಚಿನ್ನ 25,000 ರೂಪಾಯಿ ಆದರೂ ಕೂಡ ಏನು ಆತಂಕ ಪಡಂಗಿಲ್ಲ. ಚಿನ್ನದ ಬೆಲೆ ಏರ್ತಿರೋದ್ರಿಂದ ಬಂಗಾರದ ಮೇಲೆ ಹೂಡಿಕೆ ಮಾಡುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಸದ್ಯ ಚಿನ್ನದ ದರ ಗ್ರಾಮ್ಗೆ ಸುಮಾರು 2,110ರಷ್ಟಿದೆ. ಆದರೆ ದೀಪಾವಳಿ ಬರ್ತಿದ್ದ ಹಾಗೆ ಬೆಲೆ ಮತ್ತಷ್ಟು ಹೆಚ್ಚಲಿದೆ. ದುಡ್ಡಿದ್ದವರು ಚಿನ್ನದ ಮೇಲೆ ಹೂಡಿಕೆ ಮಾಡ್ತಿದ್ದಾರೆ. ಬಡವರು ಮಾತ್ರ ಹೂಡಿಕೆ ಮಾಡೋಕ್ಕೂ ಆಗದೆ ಖರೀದಿ ಮಾಡೋಕ್ಕೂ ಆಗದೆ ಚಿನ್ನವನ್ನೇ ಮರೆಯುವಂತಾಗಿದೆ. ಇವಾಗ ಇಷ್ಟು ರೈಸ್ ಆಗ್ತಾ ಇದ್ರೆ ದಿನ ಗೋಲ್ಡ್ ರೇಟ್ ಇಷ್ಟು ಜಾಸ್ತಿ ಆಗಿದ್ರೆ ನಾವು ಹೆಂಗೆ ಪರ್ಚೇಸ್ ಮಾಡೋದು ಅಂತ ನಮಗೆ ಒಂದು ಅರ್ಥ ಆಗ್ತಾ ಇಲ್ಲ. ಗೋಲ್ಡ್ ಬೇರೆ, ಅದು ನಾವು ಏನು ಪೂಜೆ ಗೀಜೆ ಮಾಡೋದಕ್ಕೆ ಮಾತ್ರ ಇಟ್ಕೋಬೇಕು. ಆರ್ನಮೆಂಟ್ ಎಲ್ಲ ನಾವು ಮಾಡಿ ಹಾಕೊಳ್ಳೋದಂತೂ ಸಾಧ್ಯನೇ ಇಲ್ಲ. ಹಬ್ಬಗಳ ಕಾರಣದಿಂದ ಚಿನ್ನದ ಬೆಲೆ ಏರ್ತಿದೆ ಅನ್ನೋದು ಒಂದು ರೀಸನ್. ಆದರೆ ಹೂಡಿಕೆದಾರರ ಸಂಖ್ಯೆ ಹೆಚ್ಚಾಗ್ತಿರೋದು ಬಂಗಾರದ ಬೆಲೆ ಏರಿಕೆಗೆ ಕಾರಣ. ಪವಿತ್ರ ಶೆಟ್ಟಿ, ಸುವರ್ಣ ನ್ಯೂಸ್ 24/7, ಬೆಂಗಳೂರು.